ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಪಾಲಕ್ ಪಲಾವ್ ಏನು ಮಾಡೋದು ಅಂತ ಹೇಳ್ತಿದ್ದೀವಿ. ಬೇಕಾಗಿರೋದು ಏನೇನು ಅಂತ ಹೇಳ್ತೀನಿ. 2 ಈರುಳ್ಳಿ, ಪಾಲಕ್ 1 ಕಟ್ಟು, ಪುದೀನ, ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ನಿಂಬೆಹಣ್ಣು. ಮತ್ತು ಇವು ರುಬ್ಬಕ್ಕೆ ಸ್ವಲ್ಪ ಪಾಲಕ್ ಇಟ್ಕೊಂಡಿದ್ದೀವಿ, ಪುದೀನ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಕಾಯಿ 2 ಗೋಡಂಬಿ ಹಾಕೊಂಡಿದ್ದೀವಿ. ಮತ್ತು ಜೊತೆಲಿ ಕಸ್ತೂರಿ ಮೇಥಿ, ಒಗ್ಗರಣೆಗೆ ಅಕ್ಕಿ ಮತ್ತು ಟೊಮೆಟೊ 1 ನೋಡಿ. ರುಬ್ಬಕ್ಕೆ ಟೊಮೆಟೊ ಹಾಕ್ತಾ ಇದ್ದೀವಿ. ಫುಲ್ಲು ಪಾಲಕ್ಕು, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಬೆಳ್ಳುಳ್ಳಿ ಮತ್ತು ಕಾಯಿ, ಗೋಡಂಬಿ ಎಲ್ಲ ಮಿಕ್ಸಿಗೆ ಸ್ವಲ್ಪ 1/4 ಸ್ಪೂನಷ್ಟು ಅರಿಶಿನ ಮಿಕ್ಸಿಗೆ ಹಾಕೋತಾ ಇದ್ದೀವಿ. ಒಂದು ಪಾನ್ ಇಟ್ಕೊತಿದ್ದೀವಿ, ಎಣ್ಣೆ. ಸೊ ಎಣ್ಣೆ ಕಾಯಬೇಕು ನೋಡಿ. ಎಣ್ಣೆ ಕಾಯ್ದಿದ್ದಕ್ಕೆ ಕಸ್ತೂರಿ ಮೇಥಿ ಹಾಕೋತಿದ್ದೀವಿ. ನೆಕ್ಸ್ಟು ಈರುಳ್ಳಿ. ಸೊ ಈರುಳ್ಳಿನ ಸ್ವಲ್ಪ ಗೋಲ್ಡನ್ ಬ್ರೌನ್ ಅಷ್ಟು ರೋಸ್ಟ್ ಆಗಬೇಕು ನೋಡಿ. ಗೋಲ್ಡನ್ ಬ್ರೌನ್ ಆಗಿದೆ ಈರುಳ್ಳಿ. ಸೊ ಇವಾಗ ಏನು ಕುತ್ಕೊಂಡಿದ್ದೀರೋ ಅದ್ರ ಮಿಶ್ರಣ ಹಾಕಬೇಕು. ಅದು ಸ್ವಲ್ಪ ಎಣ್ಣೆಲಿ ನೀಟಾಗಿ ರೋಸ್ಟ್ ಆಗುತ್ತೆ. ಎಣ್ಣೆ ಬಿಡೋ ರೀತಿಲಿ ನೋಡಿ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ಆಮೇಲೆ ಹೆಚ್ಚಿರೋ ಪುದೀನ ಹಾಕೊತಾ ಇದ್ದೀವಿ. ಸೊ ಈಗ ಸಣ್ಣಕ್ಕೆ ಹೆಚ್ಕೊಂಡಿರೋ ಪಾಲಕ್ ಸೊಪ್ಪು ಹಾಕೋತಾ ಇದ್ದೀವಿ. ನೋಡಿ, ಪಾಲಕ್ ಸೊಪ್ಪು ಹಿಂಗೆ ಒಗ್ಗರಣೆಗೆ ಸ್ವಲ್ಪ ಚೆನ್ನಾಗಿ ಬಾಡಬೇಕು. ನೀಟಾಗಿ ರೋಸ್ಟ್ ಆದರೆ ಟೇಸ್ಟ್ ಕೊಡುತ್ತೆ. ಇನ್ನು ಅಕ್ಕಿ ಹಾಕೊತಾ ಇದ್ದೀವಿ, ತೊಳೆದಿಟ್ಟಿರೋ ಅಕ್ಕಿ. ಈ ಅಕ್ಕಿನ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಮಸಾಲೆ ಮತ್ತು ಎಣ್ಣೆಯಲ್ಲಿ. ಸೊ ಉಪ್ಪು ಹಾಕೋತಾ ಇದ್ದೀವಿ ರುಚಿಗೆ ತಕ್ಕಷ್ಟು. ಗರಂ ಮಸಾಲ ಮನೆಯಲ್ಲೇ ಮಾಡಿದ್ದು ಅರ್ಧ ಸ್ಪೂನ್ ಹಾಕೋತಾ ಇದ್ದೀವಿ. 1/4 ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಹಾಕೋತಾ ಇದ್ದೀವಿ. ಇನ್ನು ಮನೆಯಲ್ಲೇ ಮಾಡೋದು. ಅಕ್ಕಿ ಎಲ್ಲ ನೀಟಾಗಿ ರೋಸ್ಟ್ ಆದಮೇಲೆ ಈಗ ನೀರು ಹಾಕೋತಾ ಇದ್ದೀವಿ. ಸೊ ಈ ನೀರು ಕುದಿ ಬಂದಮೇಲೆ ಸೊ ಉಪ್ಪು ಖಾರ ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ಕುಕ್ಕರ್ ಮುಚ್ಚಿ 2 ವಿಷಲ್ ಸಾಕು. ದೊಡ್ಡ ನಿಂಬೆಹಣ್ಣು ಹಿಂಡ್ಕೊಳ್ಳಿ. ಉಪ್ಪು ಖಾರ ಟೇಸ್ಟ್ ನೋಡಿದ್ಮೇಲೆ ಮೇಲೆ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಕೊಂಡಿರೋದು, ಸ್ಪೂನ್ ತುಪ್ಪ. ಸೊ ಎಲ್ಲ ಹಾಕಿದ್ಮೇಲೆ ಕುಕ್ಕರ್ನ ತಿರುಗಿಸ್ಬಿಟ್ಟು ಆಮೇಲೆ ಕುಕ್ಕರ್ ಮುಚ್ಚಿ 2 ವಿಷಲ್ ಬರಬೇಕಷ್ಟು. ಪಾಲಕ್ ರೈಸ್ ರೆಡಿ ಇದೆ.